ಕೊರೋನಾ ತಡೆಯಲು ಬಳಸಲಾಗಿದ್ದ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದ್ದ ಬ್ರಿಟನ್, ಸ್ವೀಡನ್ ಮೂಲದ ಆಸ್ಟ್ರಾಜೆನಿಕಾ ಜಗತ್ತಿನಾದ್ಯಂತ ತಾನು ಬಿಡುಗಡೆ ಮಾಡಿದ್ದ ಕೋವಿಶೀಲ್ಡ್ ಲಸಿಕೆಯನ್ನು ಹಿಂಪಡೆಯುತ್ತಾ ಇದೆ. ಇತ್ತೀಚೆಗೆ ಬ್ರಿಟನ್ನ ನ್ಯಾಯಾಲಯದಲ್ಲಿ ತೀರಾ ಅಪರೂಪದ ಪ್ರಕರಣದಲ್ಲಿ ಈ ಲಸಿಕೆಯು ಅಡ್ಡ ಪರಿಣಾಮ ಉಂಟು ಮಾಡ್ತದೆ ಅಂತ ಆಸ್ಟ್ರಾಜೆನಿಕಾ ತಪ್ಪೊಪ್ಪಿಕೊಂಡಿತ್ತು. ಅದಾದ ಒಂದೇ ವಾರದಲ್ಲಿ ಕೋವಿಶೀಲ್ಡ್ ಲಸಿಕೆ ಹಿಂಪಡೆಯಲಾಗ್ತಾ ಇದೆ. ಹಾಗಂತ ಕೋವಿಶೀಲ್ಡ್ ಎಲ್ಲರನ್ನು ಹಾಳು ಮಾಡಿಬಿಡುತ್ತೆ ಅಂತಲ್ಲ. ನೀವು ಯಾವುದಾದ್ರೂ ಒಂದು ಶೀತದ ಔಷಧ ತೊಗೊಂಡ್ರೂ ಕೂಡ ನಿಮಗೆ ಡೆಸಿನೆಸ್ ಬರುತ್ತೆ, ಅಂದರೆ ನಿದ್ದೆ ಬರುತ್ತೆ, ಮಂಪರು ಬರುತ್ತೆ. ಹಾಗೆಯೇ ಇದ್ರದ್ದೊಂದು ಸೈಡ್ ಎಫೆಕ್ಟು, ಅದು 10 ಲಕ್ಷ ಜನರಿಗೆ ಎಲ್ಲೋ ಒಬ್ಬರಿಗೆ ಇಬ್ಬರಿಗೆ ಅಂತ ತೊಂದರೆ ಆಗುತ್ತೆ ಅಂತೇಳಿ. ಹಾಗಂತ ಬಾಕಿ ಔಷಧಿಗಳಿಗೆ ಹೋಲಿಸಿದರೆ ಕೋವಿಶೀಲ್ಡ್ ಭಾಳ ಸೇಫ್, ತುಂಬ ಜನರ ಜೀವನ ಉಳಿಸಿದೆ. ಗೆದ್ದ ಅದೃಷ್ಟಶಾಲಿಗೆ ವಿಶೇಷ ಉಡುಗೊರೆ ನೀಡ್ತೇವೆ ಅಂಥೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು. ನಿನ್ನೆ ನಡೆದ 3ನೇ ಹಂತದ ಚುನಾವಣೆ ಬಳಿಕ ಅಲ್ಲೇ ಸ್ಪಾಟಲ್ಲಿ ವಿಜೇತರಿಗೆ ಗಿಫ್ಟ್ ನೀಡಲಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಒಂದು ಮಾಡ್ತಾರೆ, 3 ಗಂಟೆಗೆ ಒಂದು ಮಾಡ್ತಾರೆ, ಸಂಜೆಗೆ ಒಂದು ಮಾಡ್ತಾರೆ. ನೋಡಿ ಹೆಂಗೆ ಅಂತ. ಓಟ್ ಹಾಕಿದವನಿಗೆ ವಜ್ರದ ಉಂಗುರ, ಬೇರೆ ಬೇರೆ ಉಂಗುರ, ಕೇವಲ ವಜ್ರದ ಉಂಗುರ ಮಾತ್ರ ಅಲ್ಲ, ಫ್ರಿಜ್ಜು, ಟಿ ವಿ ತುಂಬ ಕೊಟ್ಟಿದ್ದಾರೆ. ಫ್ರಿಜ್ಜು, ಟಿ ವಿ, ವಜ್ರದ ಉಂಗುರ. 10 ಗಂಟೆಗೆ ಒಂದು ಡ್ರಾ, ಮಧ್ಯಾಹ್ನ 3 ಗಂಟೆಗೆ ಒಂದು ಡ್ರಾ, ಆಮೇಲೆ ಸಂಜೆ 6 ಗಂಟೆಗೆ ಒಂದು ಡ್ರಾ. ಇವ್ರು ಬರಬೇಕು. ಚೆನ್ನಾಗಿದೆ ಇದು ಎಲ್ಲ ಕಡೆ ಮಾಡಬೇಕು. ಉಳಿದವರಿಗೆ ಹಣ ಹಂಚೋ ತಪ್ಪು. ಇವ್ರು ಬಂದಿರ್ತಾರಲ್ಲ, ಸಂಜೆ ತನಕ ಕಾಯಬೇಕು ಅಂತಿಲ್ಲ. ನಾನೀಗ ಬೆಳಗ್ಗೆ ಒಂದು 8 ಗಂಟೆಗೆ ಹೋದೆ ಅಂತ ಇಟ್ಕೊಳ್ಳಿ, ಓಟ್ ಹಾಕಿದ ನಂತರ ಅಲ್ಲಿ ನೇರವಾಗಿ ಅದನ್ನಲ್ಲಿ ಹಾಕಿರ್ತೀನಿ. ಅದು 10 ಗಂಟೆಗೆ ಲಕ್ಕಿ ಡ್ರಾ ತೆಗಿತಾರೆ, ಕೊಡ್ತಾರೆ. 11 ಗಂಟೆಗೆ, 3 ಗಂಟೆಗೆ. ಓಕೆ, ಇನ್ನು ಬನ್ನಿ ಇದರ ಬಗ್ಗೆ ಗ್ರಾಫಿಕ್ಸ್ ನಿಮ್ಮ ಮುಂದೆ. ಮತದಾನ ಹೆಚ್ಚಿಸಲು ಆಯೋಗ ಹೊಸ ಪ್ಲ್ಯಾನ್ ಮಾಡಿದೆ. ಭೋಪಾಲ್ನಲ್ಲಿ ಮತದಾನ ಮಾಡಿದರೆ ಗಿಫ್ಟು, ಮೊದಲೇ ಘೋಷಿಸಿದಂತೆ ಮತದಾರರಿಗೆ ಸಿಕ್ತು ಗಿಫ್ಟು. ಆಮೇಲೆ ಲಕ್ಕಿ ಡ್ರಾ ಮೂಲಕ ಮತದಾರರಿಗೆ ಈ ವಜ್ರದ ಉಂಗುರ ಕೊಡಲಾಯಿತು. ಮತಗಟ್ಟೆ 211ರ ಮತದಾರನಿಗೆ ಒಲಿದ ವಜ್ರದ ಉಂಗುರ. ಮತದಾನದ ದಿನ ಮತಗಟ್ಟೆ ಬಳಿ ನಡೆದಿತ್ತು ಲಕ್ಕಿ ಡ್ರಾ. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಂಜೆ 6 ಗಂಟೆಗೆ ಲಕ್ಕಿ ಡ್ರಾ ನಡೆಯಿತು. ಲಕ್ಕಿ ಡ್ರಾನಲ್ಲಿ ಗೆದ್ದವರಿಗೆ ವಜ್ರದ ಉಂಗುರ, ನಾನು ತೋರಿಸಿದ್ನಲ್ಲ ವಜ್ರದ ಉಂಗುರ, ಫ್ರಿಜ್, ಟಿ ವಿ ಎಲ್ಲ ಸಿಕ್ಕಿದೆ. ಆದರೆ ಓರ್ವ ಅದೃಷ್ಟಶಾಲಿಗೆ ಮಾತ್ರ ವಜ್ರದ ಉಂಗುರ, ಉಳಿದವರಿಗೆ ಫ್ರಿಜ್ಜು, ಟಿ ವಿ. ಒಂದು 3 ಪ್ರೈಸ್. 10 ಗಂಟೆಗೆ ಒಂದು 500 ಜನ ಇದ್ದಾರಾ, 300 ಜನ ಇದ್ದಾರಾ, 3 ಜನರಿಗೆ ಪ್ರೈಸು. ಮಧ್ಯಾಹ್ನ 3 ಗಂಟೆಗೆ 3 ಜನರಿಗೆ ಪ್ರೈಸು. ಮಧ್ಯಾಹ್ನ 6 ಗಂಟೆಗೆ 3 ಜನರಿಗೆ ಪ್ರೈಸು. ವಾಹ್, ಸಖತ್ತಾಗಿದೆ. ಇನ್ನು ನೆಕ್ಸ್ಟು, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.